ರಾಯಚೂರಿನ RR ಕಾಲೋನಿಯಲ್ಲಿ ಅವರ ಮನೆ ಇದೆ, ದದ್ದಲ್ ಅವರ ಮನೆ. ಈಗಾಗಲೇ ಅಲ್ಲೂ ಕೂಡ ಕೆಲವೊಂದು ಫೈಲ್ಗಳು ಸಿಕ್ಕಿದೆಯಂತೆ, ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಂತೆ. ದದ್ದಲ್ ಅವರ PA ಪಂಪಣ್ಣ ಫ್ಲಾಟ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಪ್ರಕರಣದಲ್ಲಿ 50 ಲಕ್ಷ ಹಣವನ್ನ ಪಡೆದಿದ್ದಾರೆ ಪಂಪಣ್ಣ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಅವ್ರ ಪಾತ್ರ ಏನು, ಹೇಗೆ ಇಸ್ಕೊಂಡ್ರು, ಇವೆಲ್ಲವೂ ಕೂಡ ಗೊತ್ತಾಗಬೇಕು. 55 ಲಕ್ಷ ಅಂತ ಹೇಳಿದ್ರು, 2 ಕಂತಲ್ಲಿ ಏನೋ ಇಸ್ಕೊಂಡಿದ್ದಾರಂತೆ ದದ್ದಲ್ ಅವರ PA ಪಂಪಣ್ಣ. 55 ಲಕ್ಷ ಅವ್ರಿಗೆ ಸಂದಾಯ ಆಗಿದೆ. ಅಂದರೆ ಯಾರು ಕೊಟ್ಟರು, ಮತ್ತು ಕೈಯಿಂದ ಕೊಟ್ಟಿರುವಂಥದ್ದ ಅಥವಾ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರಾ, ಎಲ್ಲಿ ಕೊಟ್ಟರು, ಕೈಯಿಂದ ಕೊಟ್ಟರು ಅನ್ನೋದಾದರೆ ಇದೆಲ್ಲದ್ರ ಬಗ್ಗೆ ತಲಾಶನ ನಡೆಸಬೇಕು. ಹಾಗಾಗಿ ನಿಗಮದ ಅಧ್ಯಕ್ಷ ದದ್ದಲ್ PA ಪಂಪಣ್ಣ ಅವರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರಿಸಿದ್ರು ನಿನ್ನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಿಕಲ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವಿಜಯ್. ದದ್ದಲ್ ಅವರ ನಿವಾಸದಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ರು, ಇವತ್ತು ಕೂಡ ಅದು ಮುಂದುವರಿಯುತ್ತಾ ಅಥವಾ ನಿನ್ನೆಗೆ ಮುಗ್ದಿದ್ಯಾ? ಮತ್ತು ದದ್ದಲ್ ಅವರಿಗೆ ಸಂಬಂಧಪಟ್ಟಂತ ಇನ್ನು ಎಷ್ಟು ಜನರ ಮೇಲೆ ರಾಯಚೂರಿನಲ್ಲಿ ನಿನ್ನೆ ರೈಡ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು? ಡೀಟೇಲ್ಸ್ ಕೊಡೋದಾದ್ರೆ ವಿಜಯ್. ಎಸ್ ವಿದ್ಯಾ, ಏನು ನಿನ್ನೆ ಬೆಳಗ್ಗೆ 7 ಗಂಟೆಗೆ ರಾಯಚೂರಿನ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ಮಾಡಿದಂಥ ಇಡಿ ಅಧಿಕಾರಿಗಳು ಈವರೆಗೂ ಕೂಡ ಅಂದರೆ 24 ಗಂಟೆ ಕಳೆದರೂ ಕೂಡ ಇನ್ನೂ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ನಾವೀಗ ದದ್ದಲ್ ಅವರ ನಿವಾಸದ ಮುಂದೆ ಇರುವಂಥದ್ದು. ಇಲ್ಲಿ ಈಗಾಗಲೇ ಏನು 5 ಜನ ಇಡಿ ಅಧಿಕಾರಿಗಳ ತಂಡ ಬೀಡುಬಿಟ್ಟಿರುವಂಥದ್ದು. ರಾತ್ರಿ ಕೂಡ ಅವರು ಈ ಮನೆಯಲ್ಲೇ ಠಿಕಾಣಿಯನ್ನ ಹೂಡಿರುವಂಥದ್ದು. ರಾತ್ರಿ ಕೂಡ 12 ಗಂಟೆವರೆಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಮನೆಯಲ್ಲಿ ಏನು ದದ್ದಲ್ ಅವರ ಅಳಿಯ ಮತ್ತು ಅವರ ಆಪ್ತರಾಗಿರ್ತಕ್ಕಂಥ, ಜೊತೆಗೆ ಅವರ ವ್ಯವಹಾರಗಳನ್ನು ನೋಡ್ತಕ್ಕಂಥ ಚನ್ನಬಸವ ಇರುವಂತದ್ದು. ಆ ಚನ್ನಬಸವನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ದದ್ದಲ್ ಸಂಬಂಧಿಕರು ಕೂಡ ಈ ಒಂದು ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಅನುಮಾನದ ನಿಟ್ಟಿನಲ್ಲಿ ಅವರ ಖಾತೆಗಳೆಲ್ಲವೂ ಕೂಡ ಚೆಕ್ ಮಾಡ್ತಿರುವಂತದ್ದು. ಹಣದ ಟ್ರಾನ್ಸಾಕ್ಷನ್ ಯಾವ ಮಟ್ಟಕ್ಕೆ ಆಗಿದೆ, ಯಾರ್ಯಾರ ಜೊತೆ ಆಗಿದೆ ಅನ್ನುವಂಥದ್ದು ಕೂಡ ವಿಚಾರಣೆ ನಡೆದಿದೆ. ಇದರ ಜೊತೆಗೆ ಏನು ರಾಯಚೂರಿನಲ್ಲಿ ದದ್ದಲ್ ಅವರ ಮಾಜಿ PA ಆದಂತ ಪಂಪಣ್ಣ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು. ಈಗಾಗಲೇ ಪಂಪಣ್ಣನ SIT ಕೂಡ ವಿಚಾರಣೆಗೆ ಒಳಪಡಿಸಿತ್ತು ಜುಲೈ 5ರಂದು. ಅಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಪಂಪಣ್ಣ ಅನ್ನುವಂತ ನಿಟ್ಟಿನಲ್ಲಿ ಇಡಿ ಕೂಡ ಆ ಒಂದು ಆಧಾರದ ಮೇಲೆ ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಜೊತೆಗೆ ಆ ಒಂದು 50 ಲಕ್ಷವನ್ನ ಪಡೆದಿದ್ರು ಅಂತ ಏನು ಆರೋಪ ಬಂದಿದೆ, ಆ 50 ಲಕ್ಷ ಯಾರಿಂದ ಪಡೆದಿದ್ರು ಅನ್ನುವಂಥದ್ದು, ಮತ್ತೆ ಅವರ ವ್ಯವಹಾರಗಳು ಕೂಡ ಯಾರ ಜೊತೆಗೆ ಇತ್ತು ಅನ್ನುವಂಥದ್ದು ಕೂಡ ತನಿಖೆ ತೀವ್ರವಾಗಿ ನಡೆದಿರುವಂತದ್ದು. ವಿದ್ಯಾ, ಈ ಒಂದು ವಿಚಾರಣೆ ಏನು ಐಡಿ ವಿಚಾರಣೆ ಇನ್ನು ಸುಮಾರು 5 ಗಂಟೆವರೆಗೂ ಕೂಡ, ಸಾಯಂಕಾಲದವರೆಗೂ ಕೂಡ ನಡಿಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ರಾಯಚೂರಿನಲ್ಲಿ ದದ್ದಲ್ ಅವರ ನಿವಾಸ ಮತ್ತು ಅವರ PA ಪಂಪಣ್ಣವರ ನಿವಾಸದಲ್ಲಿ ಇವತ್ತು ಕೂಡ ಹುಡುಕಾಟವನ್ನು, ಕೆಲವೊಂದು ದಾಖಲೆಗಳ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾರೆ.